ಹಲೋ ಎವ್ರಿವನ್, ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಇದು. ತುಂಬಾ ಜನ ಇಲ್ಲ ಹೆಂಗಾದ್ರು ಶಾರ್ಟ್ ವಿಡಿಯೋ ಹಾಕ್ದಾಗ ಪ್ಲೀಸ್ ಲೆಂತಿ ವಿಡಿಯೋ ಹಾಕಿ ಅಂತ ಕಮೆಂಟ್ ಮಾಡಿದ್ರಿ. ಇನ್ನಷ್ಟು ಸ್ಟಿಚಿಂಗ್ ವಿಡಿಯೋ ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಈ ಸ್ಯಾರಿನ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಪರ್ಪಲ್ ಬಾರ್ಡರ್ ಹಾಗೆ ಬ್ಲೌಸ್ ಪೀಸ್ ಸ್ವಲ್ಪ ಕಾಫಿ ಪರ್ಪಲ್ ಮಿಕ್ಸ್ ಇತ್ತು. ತುಂಬಾ ಯೂನಿಕ್ ಆಗಿತ್ತು. ಕಸ್ಟಮರ್ಗೆ ಸ್ಕರ್ಟ್ ಲೆಂತ್ 43 ಬೇಕಿತ್ತು. ಎರಡ್ ಕಡೆನೂ ಬಾರ್ಡರ್ ಇರೋದ್ರಿಂದ ಒಂದ್ ಕಡೆ ಬಾರ್ಡರ್ ನ ಕಟ್ ಮಾಡ್ಕೊಂತ ಇದ್ದೆ. ಲೆಂತ್ ಜಾಸ್ತಿ ಬೇಕಾದ್ರೆ ಕಟ್ ಮಾಡ್ಕೊಂಡಿರೋ ಬಾರ್ಡರ್ ನ ಮತ್ತೆ ಬೇಕಾದ್ರೆ ಅಟ್ಯಾಚ್ ಮಾಡ್ಕೋಬಹುದು. ಸ್ಕರ್ಟ್ ಲೈನಿಂಗ್ ಪಾಲಿಸ್ಟರ್ ತಗೊಂಡಿದ್ದೀನಿ. 180 ಡಿಗ್ರಿ ಸರ್ಕ್ಯುಲರ್ ಸ್ಕರ್ಟ್ ನ ಮಾಡ್ತಿದ್ದೀನಿ. ವೇಸ್ಟ್ ಮೆಜರ್ಮೆಂಟ್ ನ ಪೈ ವ್ಯಾಲ್ಯೂ ನ ತಗೊಂಡಿದ್ದೀನಿ 3.14. ವೇಸ್ಟ್ 20 ಡಿವೈಡೆಡ್ ಬೈ 3.14 ಈಸ್ ಈಕ್ವಲ್ ಟು 8.91 ಬರುತ್ತೆ. 8.91 ನೇ ಮಾರ್ಕ್ ಮಾಡ್ಕೊಂತ ಬರ್ತಿದ್ದೀನಿ ಸರ್ಕ್ಯುಲರ್ ಆಗಿ. ಮ್ಯಾಟಿಗೆ ಪಿನ್ ಹಾಕಿ ಹೋಲ್ಡ್ ಮಾಡಿದೀನಿ ಟೇಪ್ ನ. ಯಾರಾದ್ರೂ ಪರ್ಸನ್ ಇದ್ರೆ ಇಟ್ಕೊಂಡ್ರೆ ಇನ್ನೂ ಈಸಿ ಆಗುತ್ತೆ. ಸರ್ಕ್ಯುಲರ್ ಸ್ಕರ್ಟ್ ನೆಲ್ಲ ಈ ತರ ನೀಟಾಗಿ ಹಾಸ್ಕೊಂಡೆ ಕಟ್ ಮಾಡ್ಕೋಬೇಕು. ಹಾಗೆ ಸ್ಪೇಸ್ ಕೂಡ ತುಂಬಾ ಜಾಸ್ತಿ ಬೇಕಾಗುತ್ತೆ ಇದನ್ನ ಕಟಿಂಗ್ ಮಾಡ್ಬೇಕಾದ್ರೆ. ನೀಟಾಗಿ ಸರ್ಕ್ಯುಲರ್ ನ ಡ್ರಾ ಮಾಡ್ಕೋಬೇಕು. ನಾನು ಡಾಟ್ ಇಟ್ಟಿರ್ತೀನಿ ಫಸ್ಟ್ ಗೆ. ಇವಾಗ ಸ್ಕರ್ಟ್ ಲೆಂತ್ ಅವರು 43 ಕೇಳಿದ್ರು. 43 ಪ್ಲಸ್ 8.91 ಈಸ್ ಈಕ್ವಲ್ ಟು 51.91 ಬರುತ್ತೆ. ಲೈನಿಂಗ್ ಆಗಿರೋದ್ರಿಂದ ನಾನು 2 ಇಂಚ್ ಕಮ್ಮಿ ಮಾಡಿ 49 ಲೆಂತ್ ತಗೊಂಡಿದ್ದೀನಿ. ಸೇಮ್ ಇದನ್ನು ಅಷ್ಟೇ ಸರ್ಕ್ಯುಲರ್ ಆಗಿ ಮಾರ್ಕ್ ಮಾಡ್ಕೋಬೇಕು. ಸೈಡ್ ಅಲ್ಲಿ ನನಗೆ ಬಟ್ಟೆ ಸಾಲ್ಟೇಜ್ ಆಯ್ತು. ಫಸ್ಟ್ ನಾನು ಕಟ್ ಮಾಡ್ಕೊಂಡು ನೆಕ್ಸ್ಟ್ ಗೆ ಜಾಯಿನ್ ಮಾಡ್ಕೊಳಕ್ಕೆ ಬಟ್ಟೆನ ಅಡ್ಜಸ್ಟ್ ಮಾಡ್ಕೊಂತ ಇದೀನಿ. ಆಲ್ಮೋಸ್ಟ್ ಸರ್ಕ್ಯುಲರ್ ಸ್ಕರ್ಟಿಗೆ ಬಟ್ಟೆ ಸಾಕಾಗಲ್ಲ. ಇದೇ ತರ ಜಾಯಿನ್ ಮಾಡ್ಕೋಬೇಕು. ಫಸ್ಟ್ ಕಟ್ ಮಾಡಿ ಆಮೇಲೆ ನೀಟಾಗಿ ಜಾಯಿನ್ ಮಾಡ್ಕೋಬೇಕು. ನಾನು ಇಲ್ಲಿ ಪಿನ್ ಮಾಡ್ಕೋಬೇಕಾದ್ರೆ 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದೀನಿ. ಸೇಮ್ ಇಲ್ಲೂ ಅಷ್ಟೇ 49 ಮಾರ್ಕ್ ಮಾಡ್ಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ಈ ತರ ಫಸ್ಟ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳೋದ್ರಿಂದ ಸ್ಟಿಚಿಂಗ್ ಅಲ್ಲಿ ಬೇಗ ಸ್ಟಿಚ್ ಮಾಡ್ಕೋಬಹುದು. ಹಾಗೆ ನೆಕ್ಸ್ಟ್ ವೇಸ್ಟ್ ಮಾರ್ಕ್ ಮಾಡ್ಕೊಂಡಿರೋದನ್ನ ಕಟ್ ಮಾಡ್ಕೊಂತ ಇದ್ದೀನಿ. ಕಟ್ ಎಲ್ಲ ಆದ್ಮೇಲೆ ಲೆಂತ್ ಗೆ ಬಟ್ಟೆ ಸಾಲ್ಟೇಜ್ ಆಗಿರೋದನ್ನ ನೀಟಾಗಿ ಪಿನ್ ಮಾಡಿ ಅರೇಂಜ್ ಮಾಡ್ಕೋಬೇಕು. ಯಾವ ತರ ಸ್ಟಿಚಿಂಗ್ ಮಾಡೋದು ಅಂತ ಕನ್ಫ್ಯೂಷನ್ ಆಗುತ್ತೆ ಸ್ಟಿಚಿಂಗ್ ಟೈಮ್ ಅಲ್ಲಿ. ಹಾಗೆ ಇದಕ್ಕೆ ನಾನು 3.5 ಮೀಟರ್ ಕ್ಯಾನ್ವಾಸ್ ಕೊಟ್ಟಿದ್ದೆ. ಕ್ಯಾನ್ವಾಸ್ ನ ಹಾಫ್ ನ ಫೋಲ್ಡ್ ಮಾಡ್ಬಿಟ್ಟು ಅದು ಎಷ್ಟು ಬರುತ್ತೆ ಲೆಂತ್ ಅಷ್ಟನ್ನ ನಾನು ತಗೊಂಡಿದ್ದೀನಿ. ಹಾಫ್ ಮಾತ್ರ ಇಡ್ತೀನಿ. 20 ಇಂಚ್ ಇರ್ಬೇಕು. ಇದು 3.5 ಮೀಟರ್ ಆಗುವಷ್ಟು ಕಟ್ ಮಾಡ್ಕೋಬೇಕು ನೀಟಾಗಿ. ಪ್ರತಿ ಟೈಮು 3.5 ಮೀಟರ್ 2 ಮೀಟರ್ ಈ ತರ ಬೈ ಮಾಡಕ್ಕಿಂತ ಒಂದೇ ಸತಿ ಈ ತರ ರೋಲ್ ತಂದಿಟ್ಕೊಂಡ್ರೆ ಯೂಸ್ ಆಗುತ್ತೆ, ಜಾಸ್ತಿ ಕಸ್ಟಮರ್ಸ್ ಬರ್ತಾ ಇದ್ರೆ. ಹಾಗೆ ನೆಕ್ಸ್ಟ್ ವೇಸ್ಟ್ ಬೆಲ್ಟ್ ನಾನು ತೋರಿಸ್ತಾ ಇದ್ದೀನಿ. ವೇಸ್ಟ್ ಡಿವೈಡೆಡ್ ಬೈ 2 ಪ್ಲಸ್ 1 ಇಂಚ್ ತಗೋಬೇಕು. 15 ಬರುತ್ತೆ. ಫಸ್ಟ್ ಟೈಮ್ ಸ್ಟಿಚ್ ಮಾಡ್ತಿದ್ರೆ 15 ತಗೋಬೇಡಿ, ಅಟ್ಲೀಸ್ಟ್ 20 ಆದ್ರೂ ತಗೊಳ್ಳಿ. ಹಾಗೆ ವಿಡ್ತ್ 2.5 ಇರಬೇಕು. ಆನ್ ಫೋಲ್ಡ್ ಇರಬೇಕು. ಆನ್ ಫೋಲ್ಡ್ 2.5, ಓಪನ್ ಮಾಡಿದ್ರೆ 5 ಇರಬೇಕು. ನೀಟಾಗಿ ಮೆಜರ್ ಮಾಡ್ಕೊಳ್ಳಿ. ನಾನಿಲ್ಲಿ ಆನ್ ಫೋಲ್ಡ್ 2.5 ಗೆ ಇಟ್ಕೊಬಿಟ್ಟು ಲೆಂತ್ ಅನ್ಲಿಮಿಟೆಡ್ ತಗೊಂಡಿದ್ದೀನಿ. ಸ್ಟಿಚಿಂಗ್ ಟೈಮ್ ಅಲ್ಲಿ ಕಟ್ ಮಾಡ್ಕೊಂಡ್ರೆ ಆಗುತ್ತೆ. ಹಾಗೆ ನಾನು ಇದಕ್ಕೆ ಲೈನಿಂಗ್ ಕೂಡ ಯೂಸ್ ಮಾಡ್ತಿದ್ದೀನಿ. ನೀಟಾಗಿ ಫ್ಯಾಬ್ರಿಕ್ ನ ಹೋಲ್ಡ್ ಮಾಡ್ಕೊಂಡು ಈ ತರ ಕಟ್ ಮಾಡ್ಕೋಬೇಕು. ಸ್ಕರ್ಟ್ ಗೆ ಫ್ಯಾಬ್ರಿಕ್ ಸಾಕಾಗ್ದಲ್ಲ ಎಕ್ಸ್ಟ್ರಾ ಫ್ಯಾಬ್ರಿಕ್ ನ ತಗೊಂಡಿದ್ನಲ್ಲ ಅದನ್ನ ಜಾಯಿನ್ ಮಾಡ್ಕೊಂತ ಇದ್ದೀನಿ. ಈ ತರ ನೀಟಾಗಿ ಜಾಯಿನ್ ಮಾಡ್ಕೋಬೇಕು. ಸರ್ಕ್ಯುಲರ್ ಸ್ಕರ್ಟಿಗೂ ಅಷ್ಟೇ ನಾನು ಅಟ್ಯಾಚ್ ಮಾಡ್ತಿದ್ದೀನಿ. ಪ್ರತಿ ಟೈಮು ಅಷ್ಟೇ ಫಸ್ಟೇ ಪಿನ್ ಮಾಡ್ಕೊಂಡು ಈ ತರ ಮಾಡೋದ್ರಿಂದ ಯೂಸ್ ಆಗುತ್ತೆ. ಇಲ್ಲ ಅಂದ್ರೆ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ರಾಂಗ್ ಆದ್ರೆ ಮತ್ತೆ ಫಸ್ಟ್ ಇಂದ ಬಿಚ್ಚಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಯಾವಾಗ್ಲೂ ಕಟಿಂಗ್ ಟೈಮ್ ಅಲ್ಲೇ ಸ್ವಲ್ಪ ಪಿನ್ ಎಲ್ಲ ನೀಟಾಗಿ ಹಾಕೊಳ್ಳಿ. ಹಾಗೆ ನಾನು ಸ್ಟಿಚಿಂಗ್ ಇಲ್ಲಿ ವಿಡಿಯೋನ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಬೇಗ ತೋರಿಸಿರ್ತೀನಿ. ಕಟ್ಟಿಂಗು ಸ್ಟಿಚ್ ಮಾಡುವಾಗ ತುಂಬಾ ನಿಧಾನವಾಗಿ ಸ್ಟಿಚ್ ಮಾಡಿ. ಹಾಗೆ ನಾನು ಎಡ್ಜ್ ಸ್ಟಿಚ್ ಕೂಡ ಹಾಕೊಂತಿದ್ದೀನಿ. ಇದು ಯಾಕೆ ಈ ತರ ಹಾಕೋದಂದ್ರೆ ಫ್ಯಾಬ್ರಿಕ್ 2 ಸ್ಟಿಚ್ ಬೀಳುತ್ತೆ. ಒಂದು ಸ್ಟಿಚ್ ಹೋದ್ರೂ ಇನ್ನೊಂದು ಸ್ಟಿಚ್ ಸೇಫ್ ಆಗಿರುತ್ತೆ. ಹಾಗೆ ನಾನು ಬಾಟಮ್ಗೆ ಪೀಕೋ ಮಾಡ್ತಿದ್ದೀನಿ. ನನ್ನ ಮಿಷಿನ್ ಅಂತೂ ಪೀಕೋ ಮಾಡಕ್ಕೆ ಜಿಗ್ಜಾಗ್ ಮಾಡಕ್ಕೆ ಪ್ರತಿ ಒಂದಕ್ಕೂ ಬೆಸ್ಟ್ ಆಪ್ಷನ್, ಆಲ್ ಇನ್ ಒನ್ ಅಂತಾನೆ ಹೇಳ್ಬೋದು. ಈ ತರ ನೀಟಾಗಿ ಪೀಕೋ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಕ್ಯಾನ್ವಾಸ್ ನ ಸ್ಟಿಚ್ ಮಾಡಕ್ಕೆ ಮಾರ್ಕ್ ಮಾಡ್ಕೊಂತಿದ್ದೀನಿ. ಕ್ಯಾನ್ವಾಸ್ ಲೆಂತ್ ನೀವು ಎಷ್ಟು ತಗೊಂತೀರಾ ಅದಕ್ಕಿಂತ 2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಈ ಲೈನ್ ಯಾಕೆ ಯೂಸ್ ಆಗುತ್ತೆ ಅಂದ್ರೆ ಇದ್ರ ಮೇಲೆನೆ ಕ್ಯಾನ್ವಾಸ್ ನ ಸ್ಟಿಚ್ ಮಾಡ್ಕೊಂತ ಬಂದ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇಲ್ಲ ಅಂದ್ರೆ ಉದ್ದ ಗುಡ್ಡ ಆಗೋ ಚಾನ್ಸಸ್ ಇರುತ್ತೆ. ಸೊ ಸೇಮ್ ಪ್ರೊಸೀಜರ್ ಅಲ್ಲಿ ಫಾಲೋ ಮಾಡಿ. ಕ್ಯಾನ್ವಾಸ್ ನ ಒಬ್ಬೊಬ್ರು ಒಂದೊಂದ್ ತರ ಸ್ಟಿಚ್ ಮಾಡ್ತಾರೆ. ಬಟ್ ನಾನಿಲ್ಲಿ ಬಾಕ್ಸ್ ಪ್ಲೀಟ್ಸ್ ಕೊಟ್ಟಿದ್ದೀನಿ. ಈ ತರ ಬಾಕ್ಸ್ ಪ್ಲೀಟ್ಸ್ ಕೊಡೋದ್ರಿಂದ ವಾಲ್ಯೂಮ್ ಜಾಸ್ತಿ ಕಾಣುತ್ತೆ ಸ್ಕರ್ಟ್ ಅಲ್ಲಿ. ವಿಡಿಯೋನ ಸ್ಲೋ ಕೂಡ ತೋರಿಸಿದ್ದೀನಿ, ನೀವು ಅಬ್ಸರ್ವ್ ಮಾಡ್ಬೋದು ಯಾವ ತರ ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ ಅಂತ. ಸಿಂಗಲ್ ಪ್ಲೀಟೆಡ್ ಮಾಡಬಾರ್ದು. ಸಿಂಗಲ್ ಪ್ಲೀಟೆಡ್ ಮಾಡಿದ್ರೆ ಇಷ್ಟು ವಾಲ್ಯೂಮ್ ಬರಲ್ಲ. ನೆಕ್ಸ್ಟ್ ಶೆಲ್ ಫ್ಯಾಬ್ರಿಕ್ ಅಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಫೋಲ್ಡ್ ಮಾಡ್ತಾ ಇದ್ದೀನಿ. ಯಾವಾಗ್ಲೂ ಸ್ಟಿಚ್ ಮಾಡೋರಾದ್ರೆ ಒಂದು ಅಂದಾಜಿಗೆ ಈ ತರ ಫೋಲ್ಡ್ ಮಾಡ್ಕೋಬಹುದು. ಬಟ್ ಫಸ್ಟ್ ಟೈಮ್ ಮಾಡೋದಾದ್ರೆ ಪ್ಲೀಸ್ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಈ ತರ ಸ್ಟಿಚ್ ಮಾಡಿ. ರ್ಯಾಂಡಮ್ ಆಗಿ ಸ್ಟಿಚ್ ಮಾಡಕ್ ಹೋಗ್ಬೇಡಿ ಫಸ್ಟ್ ಟೈಮ್ ಟ್ರೈ ಮಾಡೋರು. ಸ್ಯಾರಿ ಅಂತೂ ಸ್ಕರ್ಟ್ಗೆ ತುಂಬಾ ಚೆನ್ನಾಗಿತ್ತು. ತುಂಬಾ ಲೆಂತ್ ಕೂಡ ಇತ್ತು.
ಈ ತರ ನೀಟಾಗಿ ಸ್ಟಿಚ್ ಮಾಡಿ ಆದ್ಮೇಲೆ ಶಲ್ಲು ಮತ್ತೆ ಲೈನಿಂಗ್ ನ ಅಟ್ಯಾಚ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಕ್ಯಾನ್ವಾಸ್ ಅಟ್ಯಾಚ್ ಆದ್ಮೇಲೆ ನೋಡಿ ಈ ತರ ಕಾಣುತ್ತೆ ಫ್ಯಾಬ್ರಿಕ್. ಶಲ್ಲು ಮತ್ತೆ ಲೈನಿಂಗ್ ನ ಸ್ಟಿಚ್ ಮಾಡಿ ಆದ್ಮೇಲೆ ವೇಸ್ಟ್ ಬೆಲ್ಟ್ ನ ಸ್ಟಿಚ್ ಮಾಡ್ಕೋಬೇಕು. ಇದು ಪಿನ್ ಹಾಕಿದ್ರೆಲ್ಲ ಈ ತರ ಗ್ರಿಪ್ ಆಗಿ ನಿಲ್ಲಲ್ಲ. ಈ ತರ ಒಂದು ರಫ್ ಸ್ಟಿಚ್ ಹಾಕೋಣದು ಬೆಸ್ಟ್. ಪ್ರೊಸೀಜರ್ ಎಲ್ಲ ಲೆಂತಿ ಅನ್ಸ್ಬೋದು, ಬಟ್ ಔಟ್ಲುಕ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಪ್ರೊಸೀಜರ್ ಫಾಲೋ ಮಾಡಿ. ನೆಕ್ಸ್ಟ್ ನಾನು ವೇಸ್ಟ್ ಬೆಲ್ಟ್ ನ ಸ್ಟಿಚ್ ಮಾಡ್ತಾ ಇದ್ದೀನಿ. ವೇಸ್ಟ್ ಬೆಲ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಹಾಗೆ ಲೈನಿಂಗು ಮತ್ತೆ ಶಲ್ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಕ್ಯಾನ್ವಾಸ್ ವಿಡ್ತ್ 2 ಇಂಚ್ ಇದೆ. ನೀಟಾಗಿ ಐರನ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಹಾಗೆ ಸ್ಕರ್ಟ್ ಕೂಡ ನೀಟಾಗಿ ಐರನ್ ಮಾಡ್ಕೊಂಡೆ ಈ ತರ ಸ್ಟಿಚ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಫಿನಿಶಿಂಗು. ವೇಸ್ಟ್ ಬೆಲ್ಟ್ ನ ಹಾಫ್ ಇಂಚಿಗೆ ಫೋಲ್ಡ್ ಮಾಡಿ ಈ ತರ ಐರನ್ ಮಾಡಿ ಇಟ್ಕೋಬೇಕು. ವೇಸ್ಟ್ ಬೆಲ್ಟ್ ಯಾವ್ದಕ್ಕೆ ಮಾಡಿದ್ರು ಈ ಪ್ರೊಸೀಜರ್ ಅಲ್ಲೇ ಮಾಡಿ ಬೆಸ್ಟ್ ಆಪ್ಷನ್. ಹಾಗೆ ನಾನು ಸ್ಕರ್ಟ್ ಗೆ ಜಿಪ್ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಬಟನ್ ಹುಕ್ಕಿಗಿಂತ ಈ ತರ ಜಿಪ್ ಅಟ್ಯಾಚ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಲುಕ್. ಯಾರಿಗಾದ್ರೂ ಜಿಪ್ ಅಟ್ಯಾಚ್ಮೆಂಟ್ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಹಾಕ್ತೀನಿ. ಇದರಲ್ಲಿ ಕಂಪ್ಲೀಟ್ ವಿಡಿಯೋ ಹಾಕಕ್ಕಾಗಿಲ್ಲ. ಜಿಪ್ ಅಟ್ಯಾಚ್ಮೆಂಟ್ ಗೆ ಪ್ರೆಷರ್ ಪ್ರೂಫ್ ನ ನಾನು ರಿಮೂವ್ ಮಾಡ್ಕೊಂಡು ಬೇರೆ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತೀನಿ. ಎಷ್ಟು ನೀಟಾಗಿ ಬಂದಿದೆ ನೋಡಿ ಜಿಪ್. ತುಂಬಾ ಈಸಿ ಟ್ರಿಕ್ ಇದು. ಇವಾಗ ವೇಸ್ಟ್ ಬೆಲ್ಟ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ವೇಸ್ಟ್ ಬೆಲ್ಟ್ ಈ ತರ ಐರನ್ ಮಾಡ್ಕೊಂಡು ಸ್ಟಿಚ್ ಮಾಡ್ತಿದ್ರೆ ಅಂತೂ ಫುಲ್ ಈಸಿ ಸ್ಟಿಚ್ ಮಾಡಕ್ಕೆ. ಏನೇ ಗಾರ್ಮೆಂಟ್ ಫಸ್ಟ್ ಟೈಮ್ ಕಲಿತಿದೀವಿ ಅಂದ್ರೆ ಈ ತರ ಪ್ರತಿಯೊಂದು ಐರನ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಐರನ್ ಅಲ್ಲೇ ಅರ್ಧ ಕೆಲಸ ಮುಗ್ದೋಗುತ್ತೆ. ಸ್ಟಿಚಿಂಗ್ ಅಂತೂ ಫ್ಯಾಬುಲಸ್ ಆಗಿ ಬರುತ್ತೆ. ಇವಾಗ ನಾನು ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ರಾಂಗ್ ಸೈಡ್ ಇಂದ ರೈಟ್ ಸೈಡ್ ನ ಸ್ಟಿಚ್ ಮಾಡಬೇಕು. ಅವಾಗ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಇದೇ ತರ ಮಾಡ್ಕೊಳ್ಳಿ. ವೇಸ್ಟ್ ಬೆಲ್ಟ್ ಉಲ್ಟಾ ಪಲ್ಟಾ ಸ್ಟಿಚ್ ಮಾಡಿದ್ರೆ ಅಷ್ಟು ಫಿನಿಶಿಂಗ್ ಬರಲ್ಲ. ನೀವು ಅಬ್ಸರ್ವ್ ಮಾಡಿ ಯಾವ ತರ ಸ್ಟಿಚ್ ಮಾಡ್ತಿದ್ದೀನಿ ಅಂತ. ಅರ್ಥ ಆಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಹಾಕ್ತೀನಿ ನೋಡಿ. ಇವಾಗ ನೆಕ್ಸ್ಟ್ ನಾನು ರೈಟ್ ಸೈಡಿಗೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದೇ ತರ ಸ್ಟಿಚ್ ಮಾಡಬೇಕು, ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ ವೇಸ್ಟ್ ಬೆಲ್ಟ್. ನಾನು ಮೊದಲೇ ಹೇಳ್ದಂಗೆ ಲೆಂತ್ ಜಾಸ್ತಿ ಯಾಕೆ ಬಿಟ್ಕೊಳ್ಳಿ ಅಂತ ಹೇಳಿದ್ರೆ, ಹುಕ್ ಹಾಕಕ್ಕೆ ಬೇಕಾಗುತ್ತೆ ಫ್ಯಾಬ್ರಿಕ್. ಸೊ ಲಾಸ್ಟಿಗೆ ಎಷ್ಟು ಬೇಕೋ ಅದನ್ನ ಕಟ್ ಮಾಡ್ಕೊಂಡು ಈ ತರ ಸ್ಟಿಚ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ 2 ಹುಕ್ ಮಾತ್ರ ಯೂಸ್ ಮಾಡ್ತಿದ್ದೀನಿ. ಪ್ರತಿ ಟೈಮು ಅಷ್ಟೇ ಈ ತರ ಎಕ್ಸ್ಟ್ರಾ ನೂಲೆಲ್ಲ ಇರುತ್ತಲ್ಲ, ಪ್ಲೀಸ್ ನೀಟಾಗಿ ಕಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಲುಕ್ಕೇ ಹಾಳಾಗ್ಬಿಡುತ್ತೆ. ಹಾಗೆ ಚೆಕ್ ಮಾಡ್ಕೋಬೇಕು, ಎಲ್ಲರೂ ಸ್ಟಿಚ್ ಬಿದ್ದಿಲ್ಲ ಅಂದ್ರೆ ನಾನು ಸ್ಟಿಚ್ ಹಾಕೊಳ್ಳಿ. ನೆಕ್ಸ್ಟ್ ಸ್ಕರ್ಟ್ ನ ಜಾಯಿನ್ ಮಾಡ್ಕೊತಾ ಇದ್ದೀನಿ. ಜಿಪ್ ಅಟ್ಯಾಚ್ ಮಾಡಿರ್ತೀನಲ್ಲ ಅಲ್ಲಿಂದ ಉಳಿದಿದ್ನ ಜಾಯಿನ್ ಮಾಡ್ಕೊತೀನಿ. ಇದನ್ನ ಜಾಯಿನ್ ಮಾಡ್ಕೊಳ್ಬೇಕಾದ್ರೆ ಕೇರ್ಫುಲ್ ಆಗಿ ಜಾಯಿನ್ ಮಾಡಬೇಕು. ಲೈನಿಂಗು, ಕ್ಯಾನ್ವಾಸು, ಶೆಲ್ ಟೋಟಲ್ 6 ಫ್ಯಾಬ್ರಿಕ್ ನ ಹೋಲ್ಡ್ ಮಾಡಬೇಕು ಒಂದ್ ಸ್ಟಿಚ್ ಅಲ್ಲಿ. ಮಿಷಿನೇ ಮೂವ್ ಆಗುತ್ತೆ. ಹಾಗೆ ಅದು ಸ್ಕರ್ಟ್ ಸ್ಟಿಚ್ ಮಾಡೋದಿಗೆ ಸ್ವಲ್ಪ ಕಷ್ಟನೂ ಆಗುತ್ತೆ ಈ ಮಿಷಿನ್ ಅಲ್ಲಿ. ಈ ತರ ನೀಟಾಗಿ ಜಾಯಿನ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಜಿಗ್ಜಾಗ್ ನ ಸ್ಟಿಚ್ ಮಾಡ್ಕೋಬೇಕು. ನಾನು ಮಿಷಿನ್ ಅಲ್ಲಿ ಅಲ್ಲೇ ಆಪ್ಷನ್ ಇರೋದ್ರಿಂದ ನಾನು ಅಲ್ಲೇ ಟರ್ನ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊತೀನಿ. ಹಾಗಾಗಿನೇ ನನಗೆ ಮಿಷಿನ್ ಅಂತೂ ಫುಲ್ ಇಷ್ಟ ಆಗೋದು. ಮಿಷಿನ್ ಡೀಟೇಲ್ ಬೇಕು ಅಂದ್ರೆ ನಾನು ಓಲ್ಡ್ ವಿಡಿಯೋಸ್ ಅಲ್ಲಿ ಹಾಕಿದ್ದೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಬೇಕು ಅಂದ್ರೆ. ಈ ತರ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಇದೆಲ್ಲ ಆದ್ಮೇಲೆ ನಾನು ಹುಕ್ಕಿಗೆ ಅಂತ ಎಕ್ಸ್ಟ್ರಾ ಬಟ್ಟೆ ತಗೊಂಡು ಸ್ಟಿಚ್ ಮಾಡ್ತಿದ್ದೀನಿ. ವಿಡ್ತ್ ನಾನು 3 ಇಂಚ್ ತಗೊಂಡಿದ್ದೀನಿ. ಲೆಂತ್ ಅಷ್ಟೇ ಅನ್ಲಿಮಿಟೆಡ್ ತಗೊಂಡಿದ್ದೀನಿ. ರೆಡಿ ಹುಕ್ ಬೇಕಾದ್ರೂ ಬರುತ್ತೆ, ಅದನ್ನ ಬೇಕಾದ್ರೂ ಯೂಸ್ ಮಾಡ್ಬೋದು. ನನಗೆ ಯಾವಾಗ್ಲೂ ಇದೇ ಬೆಸ್ಟ್ ಅಂತ ಅನ್ಸುತ್ತೆ. ಕೆಲವರು ವೇಸ್ಟ್ ಗೆ ಡೋರಿ ಕೂಡ ಇಡ್ತಾರೆ. ನಂಗೆ ಆ ಫಿನಿಶಿಂಗ್ ಅಂತೂ ಸ್ವಲ್ಪನೂ ಇಷ್ಟ ಇಲ್ಲ. 1 ಇಂಚಿಗೆ ಈ ತರ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿ ಆದ್ಮೇಲೆ ನೀಟಾಗಿ ಸ್ಟಿಚ್ ಮಾಡ್ಕೊಂತ ಬರ್ಬೇಕು. ಈ ತರ ಸ್ಟಿಚ್ ಮಾಡ್ಕೊಂಡು ಮಾಡೋದ್ರಿಂದ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಹುಕ್ ಹಾಕೋದು ಅಷ್ಟು ನೀಟಾಗಿ ಬರಲ್ಲ. ಆಮೇಲೆ ಅಡ್ಜಸ್ಟ್ಮೆಂಟ್ ಮಾಡಕ್ಕೂ ಕಷ್ಟ, ಸಣ್ಣ ಆದ್ರೆ ದಪ್ಪ ಆದ್ರೆ ಎಲ್ಲ. ಈ ತರ ಸೈಜ್ ಇರೋದ್ರಿಂದ 1 ಇಂಚ್ ದಪ್ಪ ಆದ್ರೂ ಯೂಸ್ ಮಾಡ್ಬೋದು, ಸಣ್ಣ ಆದ್ರೂ ಯೂಸ್ ಮಾಡ್ಬೋದು. ನೀಟಾಗಿ ವೇಸ್ಟಿಗೆ ಅಟ್ಯಾಚ್ ಮಾಡ್ಕೊಬೇಕು. ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರುತ್ತಲ್ಲ ಅದಕ್ಕೆ ಸ್ಟಿಚ್ ಮಾಡ್ಕೋಬೇಕು. ಹಾಗೆ ಹುಕ್ನ ಕೈಯಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಹೇಗೆ ಅನ್ನಿಸ್ತು ಸ್ಕರ್ಟ್ ಸ್ಟಿಚಿಂಗ್ ವಿಡಿಯೋ ಕಮೆಂಟ್ ಮಾಡಿ. ಅಪ್ಪರ್ ಬಾಡಿಗೆ ನಾನು ಪ್ರಿನ್ಸೆಸ್ ಕಟ್ ಬ್ಲೌಸ್ ಮತ್ತೆ ಪಫ್ ಸ್ಲೀವ್ ನ ಸ್ಟಿಚ್ ಮಾಡಿದ್ದೀನಿ. ಓಲ್ಡ್ ವಿಡಿಯೋಸ್ ಅಲ್ಲೇ ಹಾಕಿದ್ದೀನಿ ಪ್ರಿನ್ಸೆಸ್ ಕಟ್ ಸ್ಟಿಚ್ ನ ಹೇಗೆ ಮಾಡಬೇಕು ಅಂತ. ಇನ್ನಷ್ಟು ವಿಡಿಯೋ ಬೇಕು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇನ್ನು ಯಾವ ತರ ಸ್ಟಿಚಿಂಗ್ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಫಾಲೋ ಮಾಡಿ. ಬಾಯ್.